ಹೋಟೆಲ್ಗಿಂತಲೂ ಟೇಸ್ಟಿಯಾಗಿರುವಂತಹ ಗೋಬಿ ಮಂಚೂರಿ. ಯಾವುದೇ ಫುಡ್ ಕಲರ್ ಇಲ್ಲ, ಯಾವುದೇ ಟೇಸ್ಟ್ ಮೇಕರ್ ಇಲ್ಲ. ನೋಡಿ ಹೇಗೆ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋವನ್ನು ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಫಸ್ಟಿಗೆ ನಾವು ಗೋಬಿಯನ್ನು ಒಂದೆರಡು ಸಲ ನಾರ್ಮಲ್ ವಾಟ್ರಲ್ಲಿ ತೊಳ್ಕೊಂಡು ಇಟ್ಟಿದ್ದೇನೆ ನಾನು. ನಂತರ ಬಿಸಿನೀರಿಗೆ ಅಂದರೆ ನೀರು ಬಿಸಿ ಮಾಡಿ ಅದಕ್ಕೆ ಸಾಲ್ಟ್ ಮತ್ತು ವಿನಿಗರ್ ಹಾಕಿದ್ದೇನೆ. ಅದನ್ನು ಒಂದು ಕುದಿ ಬರುವಷ್ಟು ಬೇಯಿಸ್ತೇನೆ. ಅಂದರೆ ಸ್ವಲ್ಪನೇ ಬೇಯಬೇಕು, ಒಂದು 40-50% ಅಷ್ಟೇ, ಜಾಸ್ತಿ ಬೇಯಬಾರ್ದು. ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿ ತನಕ ಮಾತ್ರ. ಇದನ್ನು ಈ ರೀತಿ ಓಪನ್ ಆಗಿ ನಾವು ಗಾಳಿ ಅಂದರೆ ಸ್ಟ್ರೈನ್ ಮಾಡಿ ಇಡಬೇಕು, ಇಲ್ಲಾಂದರೆ ಅದು ಬೇಯ್ತದೆ ಅದರಲ್ಲೇ. ಆ ರೀತಿ ಪಾತ್ರೆಯಲ್ಲಿ ಇಡಬೇಕು. ನಾವಿಲ್ಲಿ ನೋಡಿ ಮೂರು ಸ್ಪೂನು ಮೈದಾ, 4 ಸ್ಪೂನು ಕಾರ್ನ್ಫ್ಲೋರ್, ಅಂದರೆ ಮೈದಕ್ಕಿಂತ ಕಾರ್ನ್ಫ್ಲೋರ್ ಜಾಸ್ತಿ ಇರಬೇಕು. ಮತ್ತು ಇಲ್ಲಿ ಹಲ್ದಿ, ರೆಡ್ ಚಿಲ್ಲಿ, ಇಂಗ್, ಜೀರಾ ಪೌಡರ್, ಸಾಲ್ಟ್ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಒಂದೇ ಸಲ ನೀರು ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕಿ ಈ ರೀತಿ ಕಲಸಿ ಅದರಲ್ಲಿ ಕೋಟ್ ಮಾಡಿ. ಚೆನ್ನಾಗಿ ಕೋಟ್ ಆಗಬೇಕು. ಅದಕ್ಕೆ ಡ್ರೈ ಪೌಡ್ರ್ ಹಾಕಿದರೆ ಅಷ್ಟು ಚೆನ್ನಾಗಿ ಕೋಟ್ ಆಗೋದಿಲ್ಲ. ಫಸ್ಟಿಗೆ ಈ ರೀತಿ ಕೋಟ್ ಮಾಡಿ ನೆಕ್ಸ್ಟ್ ಟೈಮ್ ನಾವು ಕಾರ್ನ್ಫ್ಲೋರನ್ನು ಈ ರೀತಿ ಹಾಕಬೇಕು. ಆವಾಗ ಅದು ಫುಲ್ಲು ಡ್ರೈ ಆಗುತ್ತೆ, ಸ್ವಲ್ಪ ಮಾಯ್ಶ್ಚರ್ ಇದ್ದರೂ ಎಳ್ಕೊಳ್ಳುತ್ತೆ, ಪ್ಲಸ್ ನಮಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಈ ರೀತಿ ಒಂದು ಮೀಡಿಯಮ್ ಫ್ಲೇಮ್ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ರೀತಿ ಫಸ್ಟಿಗೆ 2 ಟೈಮ್ಸ್ ಫ್ರೈ ಮಾಡ್ತೇನೆ, ನೀವು ಸರಿಯಾಗಿ ನೋಡಿ. ಇದು ಫಸ್ಟ್ ಟೈಮ್ ಫ್ರೈ ಮಾಡೋದು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸೌಂಡ್ ನೋಡಿದ್ರಲ್ಲ, ಇದು ಸೆಕೆಂಡ್ ಟೈಮ್ ಫ್ರೈ ಮಾಡುವಾಗ ಎಣ್ಣೆ ಹೈ ಫ್ಲೇಮಲ್ಲಿ ತುಂಬ ಬಿಸಿಯಾಗಿರಬೇಕು. ಬಿಸಿಯಾಗಿರುವ ಎಣ್ಣೆಗೆ ಜಸ್ಟ್ ಹಾಕಿಬಿಟ್ಟು ತೆಗಿಬೇಕು. ಇದು ಯಾವಾಗ ಮಾಡೋದಂದರೆ ನೀವು ಅಂದರೆ ಊಟ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಸೆಕೆಂಡ್ ಟೈಮ್ ಫ್ರೈ ಮಾಡಿಬಿಟ್ಟು ಮತ್ತೆ ಸರ್ವ್ ಮಾಡಬೇಕು. ನಾವು ಈ ರೀತಿ ಫ್ರೈ ಮಾಡಿಬಿಟ್ಟು, ಇದು ಕೂಡ ಕ್ರಿಸ್ಪಿ ಇದೆ ನೋಡಿ. 2 ಸಲ ಫ್ರೈ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿರ್ತದೆ, ತುಂಬ ಟೈಮ್ವರೆಗೆ ಹಾಗೆ ಕ್ರಿಸ್ಪಿ ಇರ್ತದೆ. ನೋಡಿ ನಾನು ಇಲ್ಲಿ ಅದೇ ಎಣ್ಣೆನ ಯೂಸ್ ಮಾಡಿ ಅದಕ್ಕೆ ಚಾಪ್ಡ್ ಗಾರ್ಲಿಕ್ ಮತ್ತು ಈ ರೀತಿ ಆನಿಯನ್ ಕಟ್ ಮಾಡಿದ್ದೇನೆ, ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ತೇನೆ. ಇದನ್ನು ಜಾಸ್ತಿ ಬೇಯಿಸಬಾರ್ದು, ಅದರ ಕ್ರಂಚಿನೆಸ್ ಹಾಗೇ ಇರಬೇಕು. ಸ್ವಲ್ಪ ಸಾಲ್ಟ್ ಹಾಕಬೇಕು ಫಸ್ಟಿಗೆ, ಯಾಕೆಂದರೆ ಸಾಸ್ ಆ್ಯಡ್ ಮಾಡ್ತೀನಲ್ಲ ಅದರಲ್ಲಿ ಸಾಲ್ಟ್ ಇರುತ್ತೆ. ನಾನು ಈ ರೀತಿ ಚಿಲ್ಲಿಯನ್ನು ಬಾಯ್ಲ್ ಮಾಡಿಕೊಂಡು ಪೇಸ್ಟ್ ಮಾಡಿ ಫ್ರೈ ಮಾಡಿಕೊಂಡು ಇಟ್ಟಿದ್ದೇನೆ ಎಣ್ಣೆಯಲ್ಲಿ. ನಾನು ಯಾವಾಗಲೂ ಚಿಲ್ಲಿ ಪೇಸ್ಟ್ ಮಾಡ್ಕೊಂಡು ಇಟ್ಟಿರ್ತೇನೆ. ನಾನಿಲ್ಲಿ ಡಾರ್ಕ್ ಸೋಯಾ ಹಾಕಿದ್ದೇನೆ. ಡಾರ್ಕ್ ಸೋಯಾ ಆದರೆ ಸ್ವಲ್ಪ ಕಡಿಮೆ ಹಾಕಿ. ಇದು ನಾನೇ ಮಾಡಿದಂಥ ಹೋಮ್ ಮೇಡ್ ಕೆಚಪ್, ಟೊಮೆಟೊ ಸಾಸ್ ಕೆಚಪ್, ಅದನ್ನು ಹಾಕ್ತೇನೆ. ಸೊ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಬೇಕು, ಅಂದರೆ ಎಲ್ಲ ಸ್ವಲ್ಪ ಎಳ್ಕೊಳ್ಳಿ ಅಂತ, ಮಸಾಲೆ ಅದೆಲ್ಲ ಸರಿಯಾಗಿ ಸಾಸ್ ಎಲ್ಲ ಇದಾಗಲಿ ಅಂತ. ತಿರ್ಗಿ ನಾವು ಸಾಲ್ಟ್ ಹಾಕಬೇಕು, ಚೆಕ್ ಮಾಡಿ ಹಾಕಬೇಕು ಎಷ್ಟು ಬೇಕು ನೋಡಿಕೊಂಡು. ಈಗ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು, ಎಲ್ಲ ಹಾಕೋದಿಲ್ಲ ನೋಡಿ, ನಾನು ಸ್ವಲ್ಪನೇ ಹಾಕಿದ್ದು ತಿಕ್ಕಾಗ್ತಾ ಬಂತು. ನೋಡಿಕೊಂಡು 1 ಸ್ಪೂನ್ ಹಾಕಿ ನಂತರ ತಿಕ್ನೆಸ್ ನೋಡಿಕೊಂಡು ಹಾಕಬೇಕು. ಈಗ ತಿಕ್ಕಾಯಿತು. ಇದಕ್ಕೆ ನಾವೀಗ ಫ್ರೈ ಮಾಡಿದಂತಹ ಗೋಬಿಯನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಬಾರ್ದು, ಆ ರೀತಿ ಕಟ್ಟಾಗೋ ಥರ ಕ್ರಿಸ್ಪಿ ಉಂಟಲ್ಲ, ಸೊ ಸ್ವಲ್ಪ ಈ ರೀತಿ ಮಾಡಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಇದು ಊಟಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಮಾಡಬೇಕು, ಆಗ ಕ್ರಿಸ್ಪಿಯೇ ಇರ್ತದೆ. ಜಾಸ್ತಿ ಹೊತ್ತು ಸಾಸ್ ಹಾಕಿ ಬಿಸಿಯಲ್ಲಿ ಹಾಗೇನೆ ಇಟ್ಟರೆ, ಅಂದರೆ ಅರ್ಧ ಗಂಟೆ 1 ಗಂಟೆ ಬಿಟ್ಟರೆ ಸಾಫ್ಟ್ ಆಗುತ್ತೆ. ಅದಕ್ಕೆ ಸ್ಪ್ರಿಂಗ್ ಆನಿಯನ್ ಹಾಕಿ ನನ್ನ ಹತ್ರ ಖಾಲಿಯಾಗಿತ್ತು. ನೋಡಿ ಹೇಗೆ ಬಂದಿದೆ ಅಂತ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನೀವು ಹೋಟೆಲ್ಗಿಂತಲೂ ತುಂಬ ಚೆನ್ನಾಗಿದೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ತನಕ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು.